ಕ್ರೆಡಿಟ್ ಕಾರ್ಡ್ ಕಂಪನಿಗಳು ಯಾವ ರೀತಿ ಬಿಸ್ನೆಸ್ ಮಾಡುತ್ತೆ ಗೊತ್ತಾ? ನಮ್ಮ ಇಂಡಿಯಾದಲ್ಲಿ 77 ಬಿಲಿಯನ್ ಜನ ಕ್ರೆಡಿಟ್ ಕಾರ್ಡ್ ಯೂಸರ್ಸ್ ಇದ್ದಾರೆ. ಈ ಕ್ರೆಡಿಟ್ ಕಾರ್ಡ್ ಬಿಸ್ನೆಸ್ಗೆ ಮೇನ್ ಟಾರ್ಗೆಟೇ ಮಿಡಲ್ ಕ್ಲಾಸ್ ಅವರು. ಈ ಕ್ರೆಡಿಟ್ ಕಾರ್ಡ್ ಕಂಪನಿಗಳು ಯಾವ ರೀತಿ ದುಡ್ಡು ಮಾಡುತ್ತೆ, ಈ ಕ್ರೆಡಿಟ್ ಕಾರ್ಡ್ ಕಂಪನಿಗಳು ಹೇಗೆ ವರ್ಕ್ ಆಗುತ್ತೆ, ಈ ಕ್ರೆಡಿಟ್ ಕಾರ್ಡ್ ಕಂಪನಿಯ ಬಿಸ್ನೆಸ್ ಮಾಡೆಲ್ ಯಾವ ರೀತಿ ಇದೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಕ್ರೆಡಿಟ್ ಕಾರ್ಡು ಯಾವ ರೀತಿ ಲಾಭ ಮಾಡುತ್ತೆ ಅಂದರೆ, ಮೊದಲನೇದಾಗಿ ಟ್ರಾನ್ಸಾಕ್ಷನ್ ಫೀ. ಈ ಟ್ರಾನ್ಸಾಕ್ಷನ್ ಫೀ ಅಂದರೆ ನಿಮ್ಮ ಸ್ಯಾಲ್ರಿ ಇನ್ನೂ ಬಂದಿಲ್ಲ, ಬರೋದಕ್ಕೆ ಇನ್ನೂ 10ರಿಂದ 15 ದಿವಸ ಇದೆ ಅಂದ್ಕೊಳ್ಳಿ. ನಿಮಗೆ ಈಗ ದಿನಸಿ ಸಾಮಾನು ಬೇಕಾಗಿದೆ, ನಿಮ್ಮ ಮನೆಗೆ ರೇಷನ್ ಬೇಕಾಗಿದೆ. ಆವಾಗ ನೀವೇನು ಮಾಡ್ತೀರಾ, ದಿನಸಿ ಅಂಗಡಿಗೆ ಹೋಗ್ತೀರಾ. ದಿನಸಿ ಅಂಗಡಿಗೆ ಹೋಗಿ ಅಕ್ಕಿ, ಬೇಳೆ, ರಾಗಿ, ರವೆ ಏನೇನು ಬೇಕೋ ಎಲ್ಲ ಪ್ರಾಡಕ್ಟ್ನೂ ತೊಗೋತೀರಾ. ಆ ಎಲ್ಲ ಪ್ರಾಡಕ್ಟ್ನ ಟೋಟಲ್ ಬಿಲ್ಲು 10,000 ಆಗಿರುತ್ತೆ. ಈ 10,000ನ ಪೇ ಮಾಡೋದಕ್ಕೆ ನಿಮ್ಮ ಹತ್ರ ಕ್ಯಾಶ್ ಇಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀರಾ, ನೀವು ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡ್ತೀರಾ. ನೀವು ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿದ ತಕ್ಷಣ ಎವ್ರಿ ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ಗೆ 2% ಕ್ರೆಡಿಟ್ ಕಾರ್ಡ್ ಕಂಪ್ನಿ ಚಾರ್ಜ್ ಮಾಡುತ್ತೆ. ಈಗ 10,000ಕ್ಕೆ 2% ಅಂದರೆ 2,000 ಆಯಿತು. 2,000 ಕ್ರೆಡಿಟ್ ಕಾರ್ಡ್ ಕಂಪ್ನಿಗೆ ಹೋಯಿತು. ಇನ್ನು 8,000 ಆ ದಿನಸಿ ಅಂಗಡಿ ಓನರಿಗೆ ಹೋಯಿತು. ನೀವು ಆ ಐಟಮ್ನ ತೊಗೊಂಡು ಮನೆಗೆ ಬರ್ತೀರಾ. ಈಗ 2,000 ಕ್ರೆಡಿಟ್ ಕಾರ್ಡ್ ಕಂಪ್ನಿಗೆ ಹೋಗಿದ್ದರಿಂದ ದಿನಸಿ ಅಂಗಡಿ ಹಂಗೆ ಲಾಸ್ ಆಯ್ತಲ್ಲ ಅಂತ. ಆ್ಯಕ್ಚುಲಿ ದಿನಸಿ ಅಂಗಡಿ ಹಂಗೆ ಇಲ್ಲಿ ಯಾವುದೇ ರೀತಿ ಲಾಸ್ ಆಗಿಲ್ಲ. ಯಾಕಂದರೆ ಅವನು ನಿಮ್ಗೆ ಏನೇ ಐಟಮ್ ಸೆಲ್ ಮಾಡ್ತಾನಲ್ಲ, ಅದಕ್ಕೆಲ್ಲ ಕ್ರೆಡಿಟ್ ಕಾರ್ಡ್ನ ಟ್ರಾನ್ಸಾಕ್ಷನ್ ಫೀನ ಇಟ್ಕೊಂಡೇ ಸೆಲ್ ಮಾಡ್ತಾನೆ. ಆದರೆ ಆ್ಯಕ್ಚುಲ್ ಹೊರತು 8,000ನೇ ಇರೋದು. ಆದರೆ ಅವನು 2,000 ಎಕ್ಸ್ಟ್ರಾ ಕ್ರೆಡಿಟ್ ಕಾರ್ಡ್ ಚಾರ್ಜಸ್ ಇಟ್ಬಿಟ್ಟು ನಿಮಗೆ 10,000 ಅಂತ ಸೆಲ್ ಮಾಡ್ತಾನೆ. ನೀವು ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿದ್ರು 10,000ನೇ ಕೊಡಬೇಕು, ಕಾರ್ಡಲ್ಲಿ ಪರ್ಚೇಸ್ ಮಾಡಿದ್ರು 10,000ನೇ ಕೊಡಬೇಕು. ಅವನಿಗೆ ಯಾವುದೇ ರೀತಿಯಿಂದ ಲಾಸ್ ಆಗಲ್ಲ. ಇನ್ಫ್ಯಾಕ್ಟ್ ಈ ಕ್ರೆಡಿಟ್ ಕಾರ್ಡ್ ಅಲೌ ಮಾಡೋದ್ರಿಂದ ಅವ್ನಿಗೆ ಇನ್ನೂ ಬಿಸ್ನೆಸ್ ಜಾಸ್ತಿ ಆಗುತ್ತೆ. ಯಾಕಂದರೆ ಎಲ್ಲರೂ ಜೇಬಲ್ಲಿ ದುಡ್ಡು ಇಟ್ಕೊಂಡೆ ಖರೀದಿ ಮಾಡೋಕ್ಕೆ ಬರಲ್ಲ, ಇನ್ನೂ ವ್ಯಾಪಾರ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಇವನು ಕ್ರೆಡಿಟ್ ಕಾರ್ಡ್ ಅಲೌ ಮಾಡ್ತಾನೆ. ಇವನಿಗೆ ಕ್ರೆಡಿಟ್ ಕಾರ್ಡ್ ಚಾರ್ಜಸ್ ಎಲ್ಲನೂ ಕಸ್ಟಮರ್ಸ್ ಮೇಲೆ ಹಾಕ್ತಾನೆ. ಇವನೇನು ಕೈಯಿಂದ ಕೊಡೋದಿಲ್ಲ. ಅದಕ್ಕೋಸ್ಕರ ನಿಮ್ಗೆ ಯಾವುದೇ ರೀತಿ ಲಾಸ್ ಆಗಲ್ಲ. ಅದಕ್ಕೆ ಕ್ರೆಡಿಟ್ ಕಾರ್ಡ್ ಕಂಪ್ನಿಯವ್ರದ್ದು ಒಂದೇ ರೂಲ್ ಇದೆ, ಯೂಸ್ ಫಸ್ಟ್ ಪೇ ನೆಕ್ಸ್ಟ್ ಅಂತ. ಅಂದರೆ ಮೊದಲು ಯೂಸ್ ಮಾಡ್ಕೊ, ಆಮೇಲೆ ನನಗೆ ಪೇ ಮಾಡು ಅಂತ. ನೆಕ್ಸ್ಟ್ ಯಾವ ಥರ ಲಾಭ ಮಾಡ್ತಾರೆ ಅಂದರೆ ಇವರು ಇಂಟ್ರೆಸ್ಟ್ ಆನ್ ಡ್ಯೂ ಪೇಮೆಂಟ್. ಅಂದರೆ ನೀವೇನಾದರೂ ಕ್ರೆಡಿಟ್ ಕಾರ್ಡ್ ಕಂಪನಿಗೆ ಲೇಟ್ ಪೇಮೆಂಟ್ ಮಾಡಿದ್ದೀರಾ ಅಂದರೆ ಎವ್ರಿ ಮಂತು ಅವರು 3.5% ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ ನಿಮ್ಮ ಮೇಲೆ. ಏನಾದರೂ ನೀವು ಲೇಟ್ ಪೇಮೆಂಟ್ ಮಾಡಿದ್ದೀರಾ ಅಂದರೆ 10,000ಕ್ಕೆ 3.5% ಅಂದರೆ 350 ರೂಪಾಯಿ ಆಯಿತು. ಇವಾಗ ನಿಮ್ಗೆ ಅನಿಸ್ಬೋದು 3.5% ಅಷ್ಟೇ ಇಲ್ವಾ ಅಂತ. ಇದು ಬರೀ ತಿಂಗಳಿಗೆ. ಅದೇ ನೀವು ಇದನ್ನು ವರ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡಿದಾಗ 42% ಆಯಿತು. ಈಗ ಸ್ಟಾಕ್ ಮಾರ್ಕೆಟಲ್ಲೆಲ್ಲ ಇನ್ವೆಸ್ಟ್ ಮಾಡ್ತಿರೋರು ಗೊತ್ತಿರುತ್ತೆ, 42% ಅಂದರೆ ನಮ್ಮ ದುಡ್ಡು ಡಬಲ್ ಆಗೋಕ್ಕೆ ಎಷ್ಟು ವರ್ಷ ಬೇಕು ಅಂತ. ಅಂದರೆ ಈ ಕ್ರೆಡಿಟ್ ಕಾರ್ಡ್ ಕಂಪ್ನಿಯವ್ನು ಏನಾದರೂ ತನ್ನ ಬಿಸ್ನೆಸ್ಸಲ್ಲಿ 1 ಕೋಟಿ ರೂಪಾಯಿ ಹಾಕಿದ್ದಾನೆ ಅಂದರೆ ಆ ದುಡ್ಡು ಡಬಲ್ ಆಗೋದಕ್ಕೆ ಅವನಿಗೆ 1 ವರ್ಷ 7 ತಿಂಗಳು ಬೇಕು. ಯಾವ ಥರ ಅಂದರೆ ಇದನ್ನು ರೂಲ್ ಆಫ್ 72 ಅಂತ ಹೇಳ್ತೀವಿ. 72 ಡಿವೈಡೆಡ್ ಬೈ ನಿಮಗೆ ಎಷ್ಟು ಪರ್ಸೆಂಟೇಜ್ ರಿಟರ್ನ್ ಬರ್ತಾ ಇದೆಯಲ್ಲ, ಅದನ್ನು ಮಾಡಿದ್ರೆ ನಮಗೆ ಎಷ್ಟು ವರ್ಷಕ್ಕೆ ನಿಮ್ಮ ದುಡ್ಡು ಡಬಲ್ ಆಗುತ್ತೆ ಅಂತ. ಈಗ ಇವನಿಗೆ 47% ರಿಟರ್ನ್ ಬರ್ತಾ ಇದೆ ಅಂದರೆ 72 ಡಿವೈಡೆಡ್ ಬೈ 42% ಮಾಡಿದ್ರೆ ಎಷ್ಟು ಬರುತ್ತೆ, 1.7 ಬರುತ್ತೆ. ಅಂದರೆ 1 ವರ್ಷ 7 ತಿಂಗಳು ಬೇಕಾಗುತ್ತೆ. ಇನ್ನು ಎಷ್ಟಾದರೂ ಹಾಕಲಿ, 1 ಕೋಟಿ ಆದರೂ ಹಾಕಲಿ, 10 ಕೋಟಿ ಆದರೂ ಹಾಕಲಿ, ಈ ದುಡ್ಡು ಡಬಲ್ ಆಗೋದಕ್ಕೆ ಇವನಿಗೆ 1 ವರ್ಷ 7 ತಿಂಗಳು ಬೇಕು. ಸ್ಟಾಕ್ ಮಾರ್ಕೆಟಲ್ಲೂ 47% ರಿಟರ್ನ್ ತೆಗಿಯೋಕ್ಕಾಗಲ್ಲ. ಅಂಥದ್ದವರು ಕ್ರೆಡಿಟ್ ಕಾರ್ಡ್ ಬಿಸ್ನೆಸ್ನಲ್ಲಿ ತೆಗಿತಾ ಇದ್ದಾರೆ. ಮೇನಾಗಿ ಇವರು ಲಾಭ ಮಾಡೋದು ಈ ಟ್ರಾನ್ಸಾಕ್ಷನ್ ಫೀ ಮತ್ತು ಲೇಟ್ ಪೇಮೆಂಟ್ ಇಂದಾನೆ ಜಾಸ್ತಿ ರೆವೆನ್ಯೂ ಇವರಿಗೆ ಬರುತ್ತೆ. ಇವರಿಗೆ ಮೇನ್ ಬಿಸ್ನೆಸ್ ಸ್ಟ್ರಕ್ಚರೇ ಮಿಡಲ್ ಕ್ಲಾಸ್ ಮೈಂಡ್ಸೆಟ್. ಈ ಮಿಡಲ್ ಕ್ಲಾಸ್ ಮೈಂಡ್ಸೆಟ್ನೇ ಇವರಿಗೆ ಮೇನ್ ಬಿಸ್ನೆಸ್ಗೆ ಒಂದು ಸ್ಟ್ರಕ್ಚರ್ ಆಗಿರುತ್ತೆ. ಯಾಕಂದರೆ ಇಂಡಿಯಾದಲ್ಲಿ ಯಾರೆಲ್ಲ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಿದ್ದಾರಲ್ಲ, ಅದರಲ್ಲಿ ತುಂಬ ಜನ ಮಿಡಲ್ ಕ್ಲಾಸ್ ಅವರೇ ಇದ್ದಾರೆ. ಇವರು ಟಾರ್ಗೆಟು ಮೇನಾಗಿ ಮಿಡಲ್ ಕ್ಲಾಸ್ ಅವರೇ. ಯಾಕಂದರೆ ಲೋ ಕ್ಲಾಸ್ ಅವರಿಗೆ ಬ್ಯಾಂಕ್ ಅಕೌಂಟ್ ಕೂಡ ಇರೋದಿಲ್ಲ. ರಿಚ್ ಪೀಪಲ್ಗಳಿಗೆ ಕ್ರೆಡಿಟ್ ಕಾರ್ಡ್ ಬಗ್ಗೆ ಗೊತ್ತು, ಅದಕ್ಕೋಸ್ಕರ ಅವರು ಆ ಕಡೆ ತಲೆ ಹಾಕಲ್ಲ. ಆದರೆ ಮಿಡಲ್ ಕ್ಲಾಸ್ ಅವರಿಗೆ ಬ್ಯಾಂಕ್ ಅಕೌಂಟ್ ಇರುತ್ತೆ, ಕ್ರೆಡಿಟ್ ಕಾರ್ಡು ಇರುತ್ತೆ. ಆದರೆ ಕ್ರೆಡಿಟ್ ಕಾರ್ಡ್ ಬಿಸ್ನೆಸ್ ಹೇಗೆ ವರ್ಕ್ ಆಗುತ್ತೆ, ನಾವು ಯಾವ ಥರ ಮಿಡಲ್ ಕ್ಲಾಸ್ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಅವರು ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡ್ತಾ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದರೂ ಒಂದು ವಸ್ತು ಇಷ್ಟ ಆಗಿದೆ ಅಂದ್ಕೊಳ್ಳಿ, ಒಂದು ಟೀ ಶರ್ಟ್ ಇಷ್ಟ ಆಗಿದೆ, ನಿಮಗೆ ತುಂಬ ಇಷ್ಟ ಆಗಿದೆ. ಆದರೂ ನೀವು ಯಾವ ಕಾರಣಕ್ಕೋಸ್ಕರ ಅದನ್ನ ಬೇಡ ಅಂತೀರಾ? ನಿಮ್ಗೆ ಬೇಡ ಅನ್ನೋದಕ್ಕೆ ಯಾವುದೇ ಕಾರಣನೇ ಇಲ್ಲ. ಇದ್ದರೆ ಒಂದೇ ಒಂದು ಕಾರಣ, ನಿಮ್ಮ ಹತ್ರ ದುಡ್ಡಿಲ್ಲ. ಅದರಲ್ಲೂ ಆ ಸಮಯದಲ್ಲಿ ನಿಮ್ಮ ಜೇಬಲ್ಲಿ ದುಡ್ಡಿಲ್ಲ. ಇದೇ ಸಿಚುವೇಷನ್ನೇ ಅವ್ರು ಯೂಸ್ ಮಾಡ್ಕೊತಾರೆ. ಆವಾಗ ನಿಮಗೆ ನೆನಪಾಗೋದು ಕ್ರೆಡಿಟ್ ಕಾರ್ಡ್ ಇದ್ದರೆ ತೊಗೋಬೋದಿತ್ತು ಅನ್ನೋ ಒಂದು ಮೈಂಡ್ಸೆಟ್ ನಿಮಗೆ ಬರುತ್ತೆ. ಈ ಮೈಂಡ್ಸೆಟ್ಟಿಂದಾನೇ ಕ್ರೆಡಿಟ್ ಕಾರ್ಡ್ ಕಂಪ್ನಿಗಳು ದುಡ್ಡು ಮಾಡ್ತಾ ಇರೋದು. ನೀವು ಮುಂದೆ ಕೊಟ್ಟರಾಯ್ತು ಬಿಡು, ಇನ್ನೂ 90 ದಿನ ಇದೆ ಎಲ್ಲ ಕೊಟ್ಟರಾಯ್ತು ಬಿಡು ಅಂತ ಇವಾಗ ಪರ್ಚೇಸ್ ಮಾಡ್ತೀರಾ. ನೀವು ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆನೇ ನೋಡೋದಿಲ್ಲ. ಇದೇ ಮೈಂಡ್ಸೆಟ್ನ ಅವರು ನಿಮಗೆ ಸೆಟ್ ಮಾಡ್ತಾ ಇರ್ತಾರೆ. ಇದನ್ನು ನಾವು ಸಡನ್ ಗ್ರಾಫಿಫಿಕೇಷನ್ ಅಂತ ಹೇಳ್ತೀವಿ. ಅಂದರೆ ಸಡನ್ನಾಗಿ ಸಿಗುವ ಎಂಜಾಯ್ಮೆಂಟ್ಗೂ ಹಿಂದೆ ಓಡ್ತಾನೆ ಇರ್ತೀರ. ಈಗ ನೀವು ಮೊಬೈಲ್ ಬೇಕಂತಂದ್ರು ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿ ತುಂಬ EMI ಕಟ್ಟು. ಪ್ರತಿಯೊಂದು ಏನೇ ಬೇಕಂದ್ರೂ ಕೂಡ ಕ್ರೆಡಿಟ್ ಕಾರ್ಡ್ ಮೇಲೇ ಅವಲಂಬಿತ ಆಗಿಬಿಡ್ತೀರಾ. ಇದೇ ಮೈಂಡ್ಸೆಟ್ಟಲ್ಲಿ ನೀವು ಬಂದುಬಿಡ್ತೀರಾ. ಮತ್ತು ನೀವು ಪ್ರತಿ ತಿಂಗಳು ನಿಮ್ಮ ಸ್ಯಾಲ್ರಿ ಬಂದಿದ್ದೆಲ್ಲ ಕ್ರೆಡಿಟ್ ಕಾರ್ಡ್ ಕಂಪ್ನಿಗೆ ಹೋಗ್ತಾ ಇರುತ್ತೆ. ನೀವು ನಿಮಗೋಸ್ಕರ ಕೆಲಸ ಮಾಡ್ತಿಲ್ಲ, ಕ್ರೆಡಿಟ್ ಕಾರ್ಡ್ ಕಂಪ್ನಿ ಸಾಲ ತೀರಿಸೋದಕ್ಕೋಸ್ಕರ ಕೆಲಸ ಮಾಡ್ತಿದ್ದೀರಾ. ಈ ಮಿಡಿಲ್ ಕ್ಲಾಸ್ ಟ್ರ್ಯಾಪಲ್ಲಿ ಬಂದುಬಿಡ್ತೀರಾ. ಇವಾಗ ನಿಮಗೆ ಬರೀ ಖರ್ಚು ಮಾಡೋ ಮೈಂಡ್ಸೆಟ್ ಇದೆ, ಯಾವುದೇ ರೀತಿ ಸೇವಿಂಗ್ ಮಾಡೋ ಮೈಂಡ್ಸೆಟ್ ಇಲ್ಲ, ಇನ್ವೆಸ್ಟ್ ಮಾಡೋ ಮೈಂಡ್ಸೆಟ್ ಇಲ್ಲ. ನಿಮ್ಮ ಮೈಂಡ್ಸೆಟ್ನ ಎಷ್ಟು ಚೆನ್ನಾಗಿ ಸೆಟ್ ಮಾಡಿರ್ತಾರೆ ಅಂದರೆ, ನೀವು ಖರ್ಚು ಮಾಡೋದ್ರ ಕಡೆನೇ ನಿಮ್ದು ಯಾವಾಗಲೂ ಫೋಕಸ್ ಇರಬೇಕು. ನೀವು ಯಾವಾಗಲೂ ಇನ್ವೆಸ್ಟ್ ಮಾಡೋದಕ್ಕೆ ಬಿಡೋದಿಲ್ಲ. ನಿಮಗೆ ಬೇರೆ ಹೊಸ ಆಫರ್ಸ್ನ ಬಿಟ್ಟು, ಹೊಸ ಕ್ಯಾಶ್ ಬ್ಯಾಕ್ಸ್ನ ಬಿಟ್ಟು ನಿಮಗೆ ಬರೀ ಖರ್ಚು ಮಾಡೋದಕ್ಕೋಸ್ಕರ ಪುಷ್ ಮಾಡ್ತಾರೆ. ನೀವು ಅದೇ ಟ್ರ್ಯಾಪಲ್ಲಿ ಪುನಃ ಸಿಕ್ಕಾಕೊಂಡು ನೀವು ಅದೇ ಖರ್ಚು ಮಾಡೋದು ಕ್ರೆಡಿಟ್ ಕಾರ್ಡ್ ಕಂಪ್ನಿಗೆ ತುಂಬೋದು, ಖರ್ಚು ಮಾಡೋದು ಕ್ರೆಡಿಟ್ ಕಾರ್ಡ್ ಕಂಪ್ನಿಗೆ ಲೋನ್ ತುಂಬೋದು. ಇದನ್ನೇ ಮಾಡ್ತಾ ಇರ್ತೀರಾ. ನೀವು ಜೀವನದಲ್ಲಿ ಗ್ರೋ ಆಗೋಕ್ಕೆ ಚಾನ್ಸ್ ಆಗಲ್ಲ. ಯಾಕಂದರೆ ನೀವು ಮಿಡಲ್ ಕ್ಲಾಸ್ ಟ್ರ್ಯಾಪಲ್ಲಿ ತುಂಬ ಕೆಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ. ಇದರಿಂದ ಹೊರಗಡೆ ಬರಬೇಕು ಅಂತ ನಿಮ್ಗೆ ಯಾವಾಗಲೂ ಅನಿಸೋದೇ ಇಲ್ಲ. ಅನಿಸಿದ್ರು ನೀವು ಹೊರಗಡೆ ಬರೋಕ್ಕಾಗದೇ ಇರೋಷ್ಟು ಸಾಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀರ. ಅದಕ್ಕೋಸ್ಕರ ಇದನ್ನೆಲ್ಲ ನಾವು ಏನಂತೀವಿ, ಸಡನ್ ಎಂಜಾಯ್ಮೆಂಟಿಗೋಸ್ಕರ
ನೀವು ಇಷ್ಟೆಲ್ಲ ಮಾಡ್ತಾ ಇರ್ತೀರ. ಯಾರ ಹತ್ರ ಡಿಲೇಡ್ ಗ್ರಾಟಿಫಿಕೇಷನ್ ಇರುತ್ತೋ, ಡಿಲೇಡ್ ಗ್ರಾಟಿಫಿಕೇಷನ್ ಅಂದರೆ ಯಾರು ತಮ್ಮ ಇವತ್ತಿನ ಎಂಜಾಯ್ಮೆಂಟ್ನ ಹಿಡಿದಿಟ್ಕೊಂಡು ನಾಳೆ ಎಂಜಾಯ್ಮೆಂಟ್ಗೋಸ್ಕರ ಇವತ್ತಿನ ಎಂಜಾಯ್ಮೆಂಟ್ನ ತ್ಯಾಗ ಮಾಡ್ತಾನೋ ಅದನ್ನು ನಾವು ಡಿಲೇಡ್ ಗ್ರಾಟಿಫಿಕೇಷನ್ ಅಂತ ಹೇಳ್ತೀವಿ. ಈಗ ನೀವೇನಾದರೂ ಒಂದು ಮಾವಿನ ಗಿಡದ ಸಸಿ ನೆಟ್ಟಿದ್ರೆ ಅಂದರೆ ನಾಳೆನೇ ಅದು ನಿಮ್ಗೆ ಹಣ್ಣು ಕೊಡೋಕ್ಕೆ ಶುರು ಮಾಡುತ್ತಾ? ಇಲ್ಲ. ಎಷ್ಟು ವರ್ಷ ಬೇಕು? 15 ವರ್ಷ 20 ವರ್ಷ ಬೇಕು ಅದು ನಿಮಗೆ ಹಣ್ಣು ಕೊಡಬೇಕು ಅಂದರೆ. ಅದೇ ರೀತಿ ನಿಮ್ಮ ಇನ್ವೆಸ್ಟ್ಮೆಂಟ್ ಆಗಲಿ, ನಿಮ್ಮ ಬಿಸ್ನೆಸ್ ಆಗಲಿ, ಏನೇ ಆಗಲಿ ಲಾಂಗ್ ಟರ್ಮಲ್ಲೇ ವರ್ಕ್ ಆಗೋದು. ಶಾರ್ಟ್ ಟರ್ಮಲ್ಲಿ ಏನೇ ಸಿಕ್ಕರೂ ಅದು ತುಂಬ ಕೆಟ್ಟದಾಗಿರುತ್ತೆ. ಲಾಂಗ್ ಟರ್ಮಲ್ಲಿ ಏನು ಸಿಗುತ್ತಲ್ಲ ಅದು ಯಾವಾಗಲೂ ಒಳ್ಳೆಯದಾಗಿರುತ್ತೆ. ಈಗ ನೀವೇನಾದರೂ ಸಿಗರೇಟ್ ಸೇರ್ತಾ ಇದ್ದಾರೆ ಅಂದರೆ 5 ನಿಮಿಷಕ್ಕೆ ನಿಮ್ಗೆ ಮಜಾ ಕೊಡುತ್ತೆ, ನಿಮಗೆ ಅದರಿಂದನೇ ಪದೇ ಪದೇ ಸೇದಬೇಕು ಅನಿಸುತ್ತೆ. ಯಾಕಂದರೆ ನಿಮ್ಗೆ ಸೇದಿದ ತಕ್ಷಣ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಅದೊಂದು ಮಜಾ ಬರುತ್ತೆ. ಅದೇ ಇದನ್ನು ಲಾಂಗ್ ಟರ್ಮ್ ಮಾಡ್ತಾ ಹೋದಾಗ ನಿಮ್ಗೆ ಎಷ್ಟು ಹಾನಿ ಆಗುತ್ತೆ ಅಂತ ನಿಮ್ಗೆ ಗೊತ್ತಿರಲ್ಲ. ನೀವು ಶಾರ್ಟ್ ಟರ್ಮ್ ಸುಖದಿಂದ ಓಡ್ತಾ ಇರ್ತೀರ. ಅದೇ ರೀತಿ ನೀವು ಬೆಳಗ್ಗೆ ಬೇಗ ಎದ್ದು ಜಿಮ್ಗೆ ಹೋಗಬೇಕು ಅಂದಾಗ ಒಂದಿನ ಹೇಳ್ತೀರಾ, ಒಂದು ವಾರ ಹೇಳ್ತೀರಾ, ಒಂದು ತಿಂಗಳು ಹೇಳ್ತೀರಾ, ಆಮೇಲೆ ಬೇಜಾರಾಗಿ ಬಿಟ್ಬಿಡ್ತೀರಾ ಇವೆಲ್ಲ ಯಾರಿಗೆ ಬೇಕು ಅಂತ. ಅದೇ ನೀವು ಏನಾದರೂ ಲಾಂಗ್ ಟರ್ಮ್ ಮಾಡ್ತಾ ಹೋದಾಗ ನಿಮ್ಗೆ ಎಷ್ಟು ಹೆಲ್ತ್ಗೆ ಒಳ್ಳೆಯದಾಗಿರುತ್ತೆ, ನಿಮ್ಗೆ ಎಷ್ಟು ಕಾಂಪೌಂಡಿಂಗ್ ಆಗಿರುತ್ತೆ. ಆದರೆ ಲಾಂಗ್ ಟರ್ಮ್ವರೆಗೂ ಯಾರೂ ಮಾಡೋದಿಲ್ಲ. ಯಾಕಂದರೆ ಎಲ್ರಿಗೂ ಸಡನ್ ಸ್ಯಾಟಿಸ್ಫ್ಯಾಕ್ಷನ್ ಬೇಕು, ಯಾರ ಹತ್ರನೂ ಡಿಲೇಡ್ ಗ್ರಾಟಿಫಿಕೇಷನ್ ಇಲ್ಲ. ಅದಕ್ಕೋಸ್ಕರ ನೀವು ಶಾರ್ಟ್ ಟರ್ಮ್ ಹಿಂದೆ ಹೋಗ್ತೀನಿ, ಲಾಂಗ್ ಟರ್ಮ್ ಥಿಂಕಿಂಗ್ ಇರಬೇಕು. ನೀವು ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ಮಾತ್ರ ನಿಮಗೊಂದು ಫ್ಯೂಚರಲ್ಲಿ ನಿಮಗೊಂದು ವೆಲ್ತ್ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಶಾರ್ಟ್ ಟರ್ಮಲ್ಲಿ ಏನೂ ಆಗೋದಿಲ್ಲ. ಯಾಕಂದರೆ ಕಾಂಪೌಂಡಿಂಗ್ ವರ್ಕ್ ಆಗೋದೇ ಲಾಂಗ್ ಟರ್ಮಲ್ಲಿ. ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ತಾರೆ ಸಡನ್ ಸಕ್ಸಸ್ ಇಸ್ ಸ್ಕ್ಯಾಮ್, ಗ್ರೇಟ್ ಸಕ್ಸಸ್ ಇಸ್ ಟೇಕ್ ಟೈಮ್ ಅಂತ. ಅಂದರೆ ಯಾವುದೇ ಒಂದು ದೊಡ್ಡ ಸಕ್ಸಸ್ ಸಿಗಬೇಕು ಅಂದರೆ ಅದಕ್ಕೆ ಅಷ್ಟೇ ಟೈಮ್ ಹಿಡಿಯುತ್ತೆ, ಅಷ್ಟೇ ಪೇಷನ್ಸಿಂದ ನಾವು ಕಾಯಬೇಕು. ನೀವೇನಾದರೂ ದೊಡ್ಡದಾಗಿ ವೆಲ್ತ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂದರೆ ಶಾರ್ಟ್ ಟರ್ಮಲ್ಲಂತೂ ಸಾಧ್ಯ ಇಲ್ಲ, ಅದು ಲಾಂಗ್ ಟರ್ಮಲ್ಲೇ ಆಗಬೇಕು. ಈ ವಿಡಿಯೋನ ಯಾವುದೇ ಒಂದು ಕಂಪನಿ ವಿರುದ್ಧ ಆಗಲಿ ಅಥವಾ ಯಾವುದೇ ಒಂದು ಬಿಸ್ನೆಸ್ ವಿರುದ್ಧ ಆಗಲಿ ಮಾಡಿಲ್ಲ. ಈ ವಿಡಿಯೋ ಮಾಡಿರೋ ಉದ್ದೇಶ ಕೇವಲ ಒಂದು ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ, ಒಂದು ಬಿಸ್ನೆಸ್ಸು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳೋದಕ್ಕೋಸ್ಕರ ಮಾತ್ರ ಆಗಿತ್ತು. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.